ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು. ಬನ್ನಿ, ಇವತ್ತು ಪವಿತ್ರ ಬಂಧನ ಈ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ ಮತ್ತು ಏನು ಸ್ಟೋರಿ ನೋಡೋಣಂತೆ. ಅದಕ್ಕೆ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ದೇವು ಹುಷಾರಾಗಿ ಮನೆಗೆ ಬಂದಿದ್ದಾನೆ, ಅದಕ್ಕೆ ಎಲ್ಲರಿಗೂ ತುಂಬ ಖುಷಿ ಇದೆ, ತುಂಬಾ ಖುಷಿ ಪಡ್ತಿದ್ದಾರೆ. ಇದು ಪವಿತ್ರದಿಂದನೇ ದೇವು ಹುಷಾರಾಗಿದ್ದು ಅಂತ ಮನೆಯವ್ರಿಗೆ ಎಲ್ಲರಿಗೂ ಗೊತ್ತಿದೆ, ಆದರೆ ಅವ್ರ ಅತ್ತೆಗೆ ಮಾತ್ರ ಸಿಟ್ಟಿದೆ. ಇನ್ನೆಲ್ಲರಿಗೂ ಖುಷಿ ಇದೆ. ದೇವಿಗೂ ಅವಳು ಮಾತ್ರೆ ಕುಡಿಸ್ತಿದ್ದ ರೀತಿ ಮತ್ತು ಅವಳು ಔಷಧಿ ಹಚ್ಚುತ್ತಿದ್ದ ರೀತಿ ಎಲ್ಲವೂ ನೆನ್ಕೊಂಡು ಮಾತ್ರೆ ಕುಡಿಯೋಕ್ಕೆ ಸ್ವಲ್ಪ ಕಳ್ಳಾಟ ಆಡ್ತಾಯಿದ್ದ. ಆವಾಗ ಒಂದು ಕಡೆ ಗಿಲ್ಟಿದ್ರೆ ಅವ್ನು ಬಾಯಿ ಬಿಡ್ತಾನೆ ಅಂತ ಗೊತ್ತು, ಹಂಗಾಗಿ ಗಿಲ್ಟ್ ಬಿಟ್ಟು ಬಾಯಿ ಬಿಡಿಸಿ ಮಾತ್ರೆ ಹಾಕಿ ನೀರು ಹಾಕ್ತಿದ್ಲು ಬಾಯಿಗೆ. ಇವೆಲ್ಲ ತುಂಬಾ ಅವನಿಗೆ ಖುಷಿ ಕೊಡೋ ಅಂಥ ವಿಷಯ. ಅದು ಮನೇಲಿ ಅಪ್ಪನ ಜೊತೆ ಜೋಕ್ ಮಾಡಿಕೊಂಡು ಇವನು ನಗೋದು. ಇವನಿಗೆ ಅಷ್ಟು ತಿಳುವಳಿಕೆ ಕಡಿಮೆ, ಆದರೂ ನಗ್ತಾ ಇರ್ತಾನೆ ಆಗಾಗ ಏನಾರು ಜೋಕ್ ಹಿಡ್ಕೊಂಡು. ಇದು ಇವನದು ದಿನ ವಾಡಿಕೆ ಆಗಿರುತ್ತೆ. ಆಮೇಲೆ ದೇವು ಇವತ್ತು ಆಫೀಸಿಗೆ ಹೊರಡಬೇಕು ಬೆಳಿಗ್ಗೆ. ಆವಾಗ ಪವಿತ್ರನ ಕರೆದು, ಪವಿತ್ರ ಅವರೇ, ನೀವು ತುಂಬಾ ನನಗೆ ಹೆಲ್ಪ್ ಮಾಡಿದ್ರಿ ಅಂತ ಎಲ್ಲ ಹೇಳ್ತಾನೆ. ಆವಾಗ ಹೌದು, ಮತ್ತು ನನ್ನಿಂದನೇ ಆಗಿದ್ದು ಅಂತ ಎಲ್ಲರೂ ತಪ್ಪು ತಿಳ್ಕೊತಾರೆ ಅಂತ ನಾನು ಮಾಡಲೇಬೇಕಾಯ್ತು ನಿಮಗೆ ಸೇವೆ, ಇಲ್ಲ ಅಂದಿದ್ರೆ ನನ್ನನ್ನೇ ತಪ್ಪು ತಿಳ್ಕೊಬಿಡ್ತಾಯಿದ್ರು ಎಲ್ಲರೂ ಅಂತ ಹೇಳ್ತಾಳೆ. ಆಮೇಲೆ ಎಲ್ಲರೂ ತಿಂಡಿ ತಿಂತಾ ಇರ್ತಾರೆ. ಎಲ್ಲರೂ ತಿಂಡಿ ತಿಂದು ಕಾಫಿ ಕುಡಿದು ಆಮೇಲೆ ಎಲ್ಲರೂ ಡೈನಿಂಗ್ ಟೇಬಲ್ ಮೇಲೇ ತಿಂಡಿ ಕೂರೋದು. ತಿಂಡಿ ತಿಂದು ಕಾಫಿ ಕುಡಿದು ಎಲ್ಲ ಆಗೋಗುತ್ತೆ. ಆವಾಗ ಈ ಥರ ಹೇಳ್ತಾರೆ, ಪವಿತ್ರ ಇಲ್ಲ ಅಂದಿದ್ರೆ ಆ ದೇವು ಭಾಳ ಕಷ್ಟಪಡಬೇಕಿತ್ತು, ದೇವನ್ನ ಉಳಿಸ್ಕೊಳ್ಳೋದು ಕಷ್ಟ ಆಗ್ತಿತ್ತು ಅಂತ. ಆವಾಗ ಇವಳು ಹುರ್ಕೊತಾಳೆ, ಪವಿತ್ರ ಏನು ಮಾಡಿದ್ಲು ಮಹಾ ಅಂತೇಳಿ, ನಾನೇ ಎಲ್ಲ ಮಾಡ್ದಂಗೆ ಇವಳಿಗೆ ಜಂಬ ಬರುತ್ತೆ. ಇವಳು ದೇವ್ ಪಿ ಎ ಆಗಿ ಮಾಡ್ತಾಯಿರ್ತಾಳೆ ಕೆಲಸನ. ಹಂಗಾಗಿ ಇವನು ದೇವನ್ನೇ ಮದುವೆ ಮಾಡ್ಕೊಳ್ಬೇಕು ಅನ್ನೋದು ಒಂದಿತ್ತು ಇವಳ ಇಂಟೆನ್ಷನ್ನು, ಆದರೆ ಅದು ಮಿಸ್ ಆಯಿತು. ಹಂಗಾಗಿ ಇವಳಿಗೆ ಕೋಪ ಅವಳ ಮೇಲೆ, ಪವಿತ್ರ ಮೇಲೆ ಸಿಕ್ಕಾಪಟ್ಟೆ ಕೋಪ ಇದೆ. ಅಜ್ಜಿಗಂತೂ ತುಂಬ ಖುಷಿ ಆಯಿತು, ದೇವು ಹುಷಾರಾಗಿ ಬಂದ್ಲಲ್ಲ ಪವಿತ್ರ ಅನ್ನೋದು ಅಜ್ಜಿಗಂತೂ ತುಂಬ ಖುಷಿ. ತಾತಗೆ ಅಜ್ಜಿಗಂತೂ ಸಖತ್ತು ಖುಷಿಯಾಗುತ್ತೆ. ಆಮೇಲೆ ಇವರೆಲ್ಲ ಖುಷಿ ಪಡೋ ಸಮಯದಲ್ಲಿ ಎಲ್ಲ ಊಟ ಮಾಡ್ತಾಯಿರ್ತಾರೆ ಖುಷಿಯಾಗಿ. ಆವಾಗ ಊಟ ಮಾಡ್ತಿರುವಾಗ ಪವಿತ್ರನ ಹೊಗಳಿದ್ದು ಯಾರಿಗೂ ಇಷ್ಟ ಆಗಲ್ಲ. ತಾತ ಪವಿತ್ರನ ಹೊಗಳುತ್ತೆ. ಇಲ್ಲಿ ಪವಿತ್ರ ಇಲ್ಲ ಅಂದಿದ್ರೆ ಪಾಪ ದೇವನ್ನ ಹುಷಾರು ಮಾಡೋದು ಕಷ್ಟ ಆಗ್ತಿತ್ತು, ಯಾರು ಅವನು ಯೋಗಕ್ಷೇಮ ನೋಡ್ಕೋತಾ ಇದ್ದರು, ಇಷ್ಟು ಬೇಗ ವಾಸಿಯಾಗಿ ಬರ್ತಾ ಇರಲಿಲ್ಲ ಅವನು ಅಂತೇಳಿ ಇದೆಲ್ಲನೂ ಮನಸ್ಸಲ್ಲಿ ಇಟ್ಕೊಂಡು ಅವನು ಪವಿತ್ರವನ್ನು ಕರೆದು ಹೇಳ್ತಾನೆ, ನೀವಿಲ್ಲ ಅಂದಿದ್ರೆ ಪವಿತ್ರ ಅವರೇ ನನಗೆ ಹುಷಾರು ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗ್ತಿತ್ತು, ನೀವು ತುಂಬ ಚೆನ್ನಾಗಿ ನನ್ನ ನಿಗಾ ನೋಡ್ಕೊಂಡ್ರಿ ಅಂತೆಲ್ಲ ಹೇಳ್ತಾನೆ. ಆವಾಗ ಎಲ್ಲರೂ ನನ್ನ ಮೇಲೆ ತಪ್ಪು ತಿಳ್ಕೊತಾರೆ ಅಂತ ನಾನು ಹಂಗೆ ಮಾಡಿದೆ ಅಂತಾಳೆ. ಓ, ನೀವು ಜನ ಹಂಗಂತಾರೆ ಅಂತ ನಾ ಮಾಡಿದ್ದು, ನನ್ನ ಪ್ರೀತಿಗೋಸ್ಕರ ಅಲ್ಲ ಮಾಡಿದ್ದು ಅಂತ ಹೇಳ್ತಾನೆ. ಆವಾಗ ಇಲ್ಲ ಅಂತ ಹೇಳ್ತಾಳೆ. ಆವಾಗ ಇವನಿಗೆ ಭಾಳ ಬೇಜಾರಾಗೋಗುತ್ತೆ. ಬೇಜಾರಾಗಿ ಇವನು, ಸರಿ, ನಾನೇನೋ ನನ್ನ ಮೇಲಿನ ಪ್ರೀತಿಗೆ ಮಾಡಿದ್ದೀರಾ ಅಂದ್ಕೊಂಡಿದ್ದೆ, ನೀವು ಜನ ಮೆಚ್ಚೋ ಸಲುವಾಗಿ ಮಾಡಿದ್ದೀರ ಅಂತ ನಂಗೆ ಗೊತ್ತಿರಲಿಲ್ಲ ಅಂತೇಳಿ ಅವನು ಅಲ್ಲಿಂದ ಹೋಗಿ ಮಲ್ಕೋಬಿಡ್ತಾನೆ. ಆಮೇಲೆ ಬೆಳಿಗ್ಗೆ ಎದ್ದು ಆಫೀಸಿಗೆ ರೆಡಿ ಆಯ್ತಾನೆ. ಆಫೀಸಿಗೆ ರೆಡಿ ಆದಾಗ ಫಸ್ಟ್ ಡೇ ಎಲ್ಲ ಹೋಗ್ತಿರೋದು ಮೀಟಿಂಗು. ಅವನಿಗೆ ಹುಷಾರಿಲ್ಲ ಅಂದಮೇಲೆ ಇದೇ ಫಸ್ಟ್ ಡೇ ಹೋಗ್ತಾ ಇರ್ತಾರೆ. ಮೀಟಿಂಗು ಶುರುವಾಗಬೇಕು, ಮೀಟಿಂಗ್ ಮಾಡಬೇಕು ಫಸ್ಟು ಅಂತ. ಆಮೇಲೆ ಹೋಗ್ತಾನೆ. ಆಫೀಸ್ ಒಳಗಡೆ ಹೋಗ್ತಾ ಇರುವಾಗ ಒಂಥರ ಗತ್ತಲ್ಲಿ ಹೋಗ್ತಾ ಇರ್ತಾನೆ. ಇಲ್ಲಿ ಅತ್ತೆ ಹೇಳ್ತಾಳೆ, ಏನಿಲ್ಲ, ಇನ್ಮೇಲೆ ನನ್ನ ಮಗನ ನಾನು ನೋಡ್ಕೊಳ್ತೀನಿ, ನೀನೇನು ಅದಕ್ಕೇನು ತಲೆ ಕೆಡ್ಸ್ಕೊಳ್ಳೋದು ಬೇಕಾಗಿಲ್ಲ, ನಿನ್ನ ಪಾಡಿ ನೀನು ಇದ್ಬಿಡು ಅಂತ ದೇವು ಅಮ್ಮ ಹೇಳ್ತಾಳೆ. ಆವಾಗ ಅವಳಿಗೆ ಇನ್ನೂ ಬೇಜಾರಾಗೋಗುತ್ತೆ. ಸರಿ ಅಂತೇಳಿ ಸುಮ್ಮನಾಗ್ತಾಳೆ. ಆಮೇಲೆ ಊಟ ಬೆಳಗ್ಗೆ ಎದ್ದರೆ ತಿಂಡಿ ಊಟ ಸ್ನ್ಯಾಕ್ಸು 4 ಗಂಟೆಗೆ ಎಲ್ಲನೂ ರೆಡಿ ಮಾಡ್ತಾಳೆ. ರೆಡಿ ಮಾಡಿಬಿಟ್ಟು ಕೊಡೋಕ್ಕೆ ಅಂತ ಬರ್ತಾಳೆ. ಆವಾಗ ಅವನು ಬೇಡ ಅಂತಾನೆ, ಕೋಪ ಬಂದಿರುತ್ತಲ್ಲ, ನಿಮಗೋಸ್ಕರ ಮಾಡಿದೆ ಅಂತ ಹೇಳಲಿಲ್ವಲ್ಲ ಅವಳು ಅಂತ ಹೇಳ್ಬಿಟ್ಟು ಕೋಪ ಬಂದಿರುತ್ತೆ. ಅದಕ್ಕೆ ನನಗೆ ಬೇಡ, ನಾನು ಅಲ್ಲೇ ಏನಾದ್ರು ಅರೇಂಜ್ ಮಾಡಿಕೊಡ್ತೀನಿ ಅಂತ ಅವನು ಟೈಮ್ ಆಯಿತು ಅಂತ ಹೋಗ್ಬಿಡ್ತಾನೆ. ಆವಾಗ ಅವ್ನು ಪಿ ಎ ಇರ್ತಾನಲ್ಲ, ಅವನು ಕೊಡಿ ಮೇಡಮ್, ನಾನು ತಗೊಂಡು ಹೋಗ್ತೀನಿ, ನೀವೇನು ವರಿ ಮಾಡ್ಕೋಬೇಡಿ, ನಾನು ಮ್ಯಾನೇಜ್ ಮಾಡ್ತೀನಿ ಅಂತೇಳಿ ಇಸ್ಕೊಳ್ತಾನೆ. ಇಸ್ಕೊಂಡಾಗ 3 ಜನ ಹೋಗ್ತಾರೆ. ಅಲ್ಲಿ ಟಿಕ್ ಟಾಪ್ 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 ಅಂತ ಹೋಗ್ತಾ ಇರ್ತಾರೆ. ಹೋಗ್ತಾ ಇರುವಾಗ ಎಲ್ಲರೂ ನಮಸ್ಕಾರ ಸರ್ ಅಂತಾರೆ. ಅವನು ಹುಷಾರಿಲ್ಲ ಅಂದಮೇಲೆ ಇವತ್ತೇ ಫಸ್ಟ್ ಹೋಗ್ತಾ ಇರ್ತಾನೆ ಆಫೀಸಿಗೆ. ತುಂಬ
ನೀಟಾಗಿ ಡ್ರೆಸ್ ಮಾಡಿಕೊಂಡು ನೀಟಾಗಿ ಟಿಪ್ ಟಾಪಾಗಿ ಹೋಗ್ತಾ ಇರ್ತಾನೆ. ಹಂಗಾಗಿ ಆಮೇಲೆ ಆಫೀಸ್ ರೂಮಿಗೆ ಹೋಗ್ತಾನೆ. ಅಲ್ಲಿ ಬಾಟ್ಲು ಅಲ್ಲಲ್ಲೇ ಬಿದ್ದಿರುತ್ತೆ. ಅದನ್ನೆಲ್ಲ ನೋಡಿ ಅವನಿಗೊಂಥರ ಅಸಹ್ಯ ಅನಿಸುತ್ತೆ. ಏನಿದು ಆಫೀಸ್ ರೂಮಾ, ಏನಿದು ಮೀಟಿಂಗ್ ಅಲ್ಲ, ಈ ಥರ ಮಾಡಿದ್ದೀರಲ್ಲ ಅಂತ. ಸಾರಿ ಸರ್ ಅಂತೆಲ್ಲ ಕ್ಲೀನ್ ಮಾಡ್ತಾರೆ. ಕ್ಲೀನ್ ಮಾಡಿ ಇವನೇನು ಮಾಡಿದ್ದಾನೆ, ಮಾತ್ರೆ ತೊಗೊಂಡೋಗಿರಲ್ಲ ಮಧ್ಯಾಹ್ನ ನುಂಗೋಕ್ಕೆ. ಆಮೇಲೆ ಹೆಂಡ್ತಿ ಅದನ್ನು ನೆನ್ಕೊಂಡು ಪವಿತ್ರ, ಅಯ್ಯೋ ಮಾತ್ರೆ ತೊಗೊಂಡೋಗಿಲ್ವಲ್ಲ ಅಂತ ಫೋನ್ ಮಾಡ್ತಾಳೆ. ಫೋನ್ ಎತ್ತಲ್ಲ ಇವನು. ಆಮೇಲೆ ಇವನಿಗೆ ಒಂದಷ್ಟು ಸಲ ಫೋನ್ ಮಾಡಿದ್ರು ಫೋನ್ ಎತ್ತಲ್ಲ. ಆಮೇಲೆ ಅವ್ನು ಪಿ ಎಗೆ ಫೋನ್ ಮಾಡಿದ್ರೆ ಅಲ್ಲಿ ಬೈತಾನೆ ಮೀಟಿಂಗಲ್ಲಿ. ಮೀಟಿಂಗ್ ನಡೀತಾ ಇದೆ, ಫೋನ್ ಎತ್ತக்கூಡ್ದು, ಸ್ವಿಚ್ ಆಫ್ ಮಾಡು ಅಂತೇಳಿ. ಆವಾಗ ಅವನು ಸ್ವಿಚ್ ಆಫ್ ಮಾಡಿಬಿಡ್ತಾನೆ. ಇವನು ಸ್ವಿಚ್ ಆಫ್ ಮಾಡಿಬಿಟ್ನಲ್ಲ, ಏನು ಮಾಡೋದು ಇವಾಗ, ಮಾತ್ರೆ ಕೊಡಬೇಕಲ್ಲ ಅಂತ ಹೇಳ್ತಾಳೆ. ತಾತನ ಹತ್ರ ಹೇಳ್ತಾ ಇರ್ತಾಳೆ, ತಾತ ಮಾತ್ರೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ಏನು ಮಾಡೋದು ಅಂತೇಳಿ. ಆವಾಗ ನೀನೇ ತೊಗೊಂಡೋಗಿ ಕೊಟ್ಬರಮ್ಮ ಅಂತ ಹೇಳ್ತಾನೆ. ಇದಾಗಿತ್ತು ಇವತ್ತಿನ ವೀಡಿಯೋ.